ಸೊ ಇಡೀ ದೇಶನೇ ಕಾಯ್ಕೊಂಡು ಕೂತಿದ್ದಂತಹ ಬಜೆಟ್ ನ ನಿರ್ಮಲಾ ಸೀತಾರಾಮನ್ ಅವರು ಪಾರ್ಲಿಮೆಂಟ್ ಅಲ್ಲಿ ಇವತ್ತು ಬಜೆಟ್ ನ ಸಬ್ಮಿಟ್ ಮಾಡಿದ್ದಾರೆ. ಈ ಒಂದು ಬಜೆಟ್ ಯಾರಿಗೆ, ಯಾವ ಸೆಕ್ಟರ್ ಗೆ ಪಾಸಿಟಿವ್, ಯಾವ ಸೆಕ್ಟರ್ ಗೆ ಇದು ನೆಗೆಟಿವ್ ಅನ್ನೋದನ್ನ ನಿಮ್ಗೆ ಕಂಪ್ಲೀಟ್ ಆಗಿ ನಾನು ತಿಳಿಸ್ಕೊಡ್ತೀನಿ. ಒಳ್ಳೆ ಪ್ರಾಫಿಟ್ ಆಗುತ್ತೆ, ಇನ್ನು ಮುಂದೆ ರ್ಯಾಲಿ ಸ್ಟಾರ್ಟ್ ಆಗುತ್ತೆ. ಮತ್ತೆ ಯಾವ ಸೆಕ್ಟರ್ ಗೆ ಇಟ್ಸ್ ನಾಟ್ ಗುಡ್ ಅದನ್ನು ಕೂಡ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾವ ಸ್ಟಾಕ್ಸ್ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಬಹುದು ಅದನ್ನು ಕೂಡ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಮಿಸ್ ಮಾಡಿದಿರಾ, ಕಂಪ್ಲೀಟ್ ವಿಡಿಯೋ ನೋಡಿ. ನನ್ನ ಕೇಳಿದ್ರೆ ನನ್ನ ಪರ್ಸನಲ್ ಒಪಿನಿಯನ್ ಬಜೆಟ್ ತುಂಬಾ ಚೆನ್ನಾಗಿದೆ. ಯಾಕೆ ಅಂತ ಅಂದ್ರೆ ಈ ಒಂದು ಬಜೆಟ್ ಮಾರ್ಕೆಟ್ಗೂ ಕೂಡ ಫ್ರೆಂಡ್ಲಿ ಬಜೆಟ್ ಆಗಿದೆ. ಆದ್ರೆ ಮಾರ್ಕೆಟ್ ಯಾಕೆ ಯಾವುದೇ ತರ ರಿಯಾಕ್ಟ್ ಮಾಡ್ಲಿಲ್ಲ, ಆದ್ರೆ ಮಾರ್ಕೆಟ್ ಏನಕ್ಕೆ ಎರಡ್ ಸೈಡ್ ಹೋಗ್ಲಿಲ್ಲ, ಮೇಲೂ ಹೋಗ್ಲಿಲ್ಲ ಕೆಳಗೂ ಹೋಗ್ಲಿಲ್ಲ ಅಂತ ಅನ್ಬಿಟ್ಟು ನಿಮ್ಮ ಕ್ವಶನ್ ನನಗೆ ಅರ್ಥ ಆಯ್ತು. ಏನಕ್ಕೆ ಅಂತ ಹೇಳಿದ್ರೆ ಸ್ಯಾಟರ್ಡೆ ಇವತ್ತು. ಸೊ ಸ್ಯಾಟರ್ಡೆ ಆಗಿರೋದ್ರಿಂದ ಮಾರ್ಕೆಟ್ ಸೊ ಜಾಸ್ತಿ ವಾಲ್ಯೂಮ್ ಇಲ್ಲ, ಅದರಿಂದ ಮೂವ್ಮೆಂಟ್ ಕೊಟ್ಟಿಲ್ಲ. FIIs ಕೂಡ ಇವತ್ತು ಆಕ್ಟಿವ್ ಇರೋದಿಲ್ಲ. ಸೊ ಒಂದು ಅಬ್ಸರ್ವ್ ಮಾಡಿ, ಮಾರ್ಕೆಟ್ ಲಾಸ್ಟ್ 3 to 4 ಡೇಸ್ ಇಂದ ಕಂಟಿನ್ಯೂಸ್ಲಿ ಪಾಸಿಟಿವ್ ಇದೆ. ಸೊ ಕಂಟಿನ್ಯೂಸ್ಲಿ ಪಾಸಿಟಿವ್ ಇದೆ ಅಂತ ಅಂದ್ರೆ ಮಾರ್ಕೆಟ್ ಅಲ್ಲಿ ಆಲ್ರೆಡಿ ಬೈಯಿಂಗ್ ಬರ್ತಾ ಇದೆ. ಲಾಸ್ಟ್ 3 to 4 ಡೇಸ್ ಇಂದ ಕಂಪ್ಲೀಟ್ಲಿ ಬೈಯಿಂಗ್ ಬಂದಿದೆ. ಈ ಗ್ರೀನ್ ಕ್ಯಾಂಡಲ್ ಗಳೇ ಹೇಳುತ್ತೆ ನಮ್ಗೆ. ಬನ್ನಿ ಡೈರೆಕ್ಟ್ ಆಗಿ ಚಾರ್ಟ್ಗೆ ಹೋಗೋಣ. ಚಾರ್ಟ್ ಅಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಒಂದು ನೆನಪಲ್ಲಿ ಇಟ್ಕೊಳ್ಳಿ, ಮಾರ್ಕೆಟ್ ಯಾವತ್ತೂ ಅಷ್ಟೇ ನೆಕ್ಸ್ಟ್ ಅಪ್ಕಮಿಂಗ್ ಇವೆಂಟ್ ಏನಿರುತ್ತೆ ಅದರ ರಿಸಲ್ಟ್ ಆಲ್ರೆಡಿ ಪ್ರೈಸ್ ಆಕ್ಷನ್ ಅಲ್ಲಿ ಗೊತ್ತಾಗ್ಬಿಟ್ಟಿರುತ್ತೆ. ಸೊ ಆಲ್ರೆಡಿ ಮಾರ್ಕೆಟ್ ರಿಯಾಕ್ಟ್ ಮಾಡ್ಬಿಟ್ಟಿರುತ್ತೆ, ಡಿಸ್ಕೌಂಟ್ ಆಗಿ ನಮಗೆ ಸಿಗುತ್ತೆ. ನೀವು ನೋಡಬಹುದು ಲಾಸ್ಟ್ ಪ್ರೀವಿಯಸ್ ಇದು ಡೈಲಿ ಕ್ಯಾಂಡಲ್ ನಿಫ್ಟಿ. ಓಕೆ, ಸೊ ಇಲ್ಲಿ ನೀವು ನೋಡಬಹುದು ಕಂಟಿನ್ಯೂಸ್ಲಿ ಫಾಲ್ ಆಗ್ತಾನೆ ಇತ್ತು ಮಾರ್ಕೆಟ್. ಓಕೆ, ಸೊ ಸೆಪ್ಟೆಂಬರ್ 27ನೇ ತಾರೀಕು 2024 ಹೈ ಟಚ್ ಮಾಡಿದ್ದು ಮಾರ್ಕೆಟ್. ಸೊ ಇದು ನಮ್ಮ ಎಲೆಕ್ಷನ್ ಟೈಮ್ ಅಲ್ಲಿ ಆಗಿದಂತಹ ವಾಲಿಟಾಲಿಟಿ ಕಂಪ್ಲೀಟ್ಲಿ ಡೌನ್ ಟ್ರೆಂಡಿಂಗ್ ಅಲ್ಲಿ ಬಂದಿದೆ. ನೀವು ನೋಡಬಹುದು ರೀಸೆಂಟ್ ಆಗಿ ಲಾಸ್ಟ್ ಪ್ರೀವಿಯಸ್ ಹೈ ಮೇಲೆ ಮಾರ್ಕೆಟ್ ಕ್ಲೋಸಿಂಗ್ ಕೊಟ್ಟಿದೆ. ಇದನ್ನ ನಾವು ಟೆಂಟೇಟಿವ್ ಲೋ ಅಂತ ಕನ್ಸಿಡರ್ ಮಾಡಬಹುದು. ಸೊ ಇಲ್ಲಿಂದ ಮಾರ್ಕೆಟ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತಾನು ಕನ್ಸಿಡರ್ ಮಾಡಬಹುದು. ಇಲ್ಲಿ ಸೆಲೆಂಟ್ ಆಗಿದೆ, ಸೊ ಇಲ್ಲಿಂದ ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತಾನು ಕನ್ಸಿಡರ್ ಮಾಡಬಹುದು. ಈ ಕ್ಯಾಂಡಲ್ ಇಲ್ಲಿ ಕ್ಲೋಸ್ ಆಗಿರೋದ್ರಿಂದ ಸೊ ನಾನು ಏನ್ ಥಿಂಕ್ ಮಾಡ್ತೀನಿ ಅಂತ ಹೇಳಿದ್ರೆ, ಸೊ ಕ್ಯಾಂಡಲ್ ಕ್ಲೋಸ್ ಆಗಿದೆ ಸರಿ, ಸೊ ಇಲ್ಲಿಂದ ರಿವರ್ಸಲ್ ಬರೋ ಚಾನ್ಸಸ್ ಹೈ ಇದೆ. ಒಂದೇ ಬರುತ್ತೆ ಅಂತ ನಾನು ಹೇಳ್ತಲ್ಲ, ಹೈ ಇದೆ, ಬರೋ ಚಾನ್ಸಸ್ ಹೈ ಇದೆ. ಓಕೆ, ಸೊ ಇದೊಂದು ರೆಸಿಸ್ಟೆನ್ಸ್ ಲೆವೆಲ್. ಐ ವಿಲ್ ಮಾರ್ಕ್ ಇಟ್ ಇನ್ ರೆಡ್ ಕಲರ್. ಸೊ ಇದೆಲ್ಲ ಮಾರ್ಕ್ ಮಾಡಿ ಇಟ್ಕೊಳ್ಳಿ ನೀವು, ಸೊ ದಟ್ ನಿಮ್ಗೆ ಒಂದು ಕ್ಲಾರಿಟಿ ಬರುತ್ತೆ. ಇಲ್ಲಿ ಬಂದು ಟ್ಯಾಪ್ ಆದಾಗ ಇಲ್ಲಿಂದ ನಿಮ್ಗೆ ರಿವರ್ಸಲ್ ಬರುತ್ತೆ ಪ್ರೈಸ್ ಅಲ್ಲಿ. ಎಕ್ಸಾಕ್ಟ್ ಲೆವೆಲ್ ಇದೆ. ಸೊ ಇದು ಆಲ್ ಟೈಮ್ ಹೈ. ರಿವರ್ಸಲ್ ಬರುತ್ತೆ ಮಾರ್ಕೆಟ್ ಅಲ್ಲಿ ನನಗೆ ಅನಿಸ್ತಾರ ಪ್ರಕಾರ. ಓಕೆ, ಇಲ್ಲ ಅಂದ್ರೆ ಈ ಲೋನ ಲಿಕ್ವಿಡಿಟಿ ಸ್ವೈಪ್ ಮಾಡಿ ಮೂವ್ ಆಗೋ ಚಾನ್ಸಸ್ ಕೂಡ ಇದೆ. ಬಟ್ ಇದ್ರ ಮೇಲೆ ಕ್ಲೋಸಿಂಗ್ ಕೊಟ್ಟಿರೋದ್ರಿಂದ ಸೊ ಈ ಒಂದು ಲೆವೆಲ್ ಮೇಲೆ ಕ್ಲೋಸಿಂಗ್ ಕೊಟ್ಟಿರೋದ್ರಿಂದ ಐ ಫೀಲ್ ದಟ್ ಮಾರ್ಕೆಟ್ ವಿಲ್ ಗೋ ಅಪ್. ಓಕೆ, ಇವಾಗ ಬಜೆಟ್ ಕೂಡ ಪಾಸಿಟಿವ್ ಇದೆ. ಸೊ ಯಾವ ಸೆಕ್ಟರ್ಗಳಲ್ಲಿ ರ್ಯಾಲಿ ಬರುತ್ತೆ, ಯಾವ ಸ್ಟಾಕ್ಸ್ ಗಳ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಬಹುದು ಅಂತ ನೋಡೋಣ. ಓಕೆ, ಅದಕ್ಕಿಂತ ಮುಂಚೆ ತುಂಬಾ ಜನ ರಿಕ್ವೆಸ್ಟ್ ಮಾಡ್ಕೊಡ್ರಿ ಅಂತ ಅಂದ್ಬಿಟ್ಟು ನನ್ನ ಒಂದು ಪ್ರೈಸ್ ಆಕ್ಷನ್ ಪ್ಲಸ್ SMC ಕೋರ್ಸ್ ನ ಲಾಂಚ್ ಮಾಡ್ತಾ ಇದ್ದೀನಿ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಗೋ ಫಾರ್ ದಟ್. ಈ ಒಂದು ಪ್ರೈಸ್ ಆಕ್ಷನ್ ಕೋರ್ಸ್ ಅಲ್ಲಿ ನಾನು ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಮತ್ತೆ ಮಾರ್ಕೆಟ್ ಸ್ಟ್ರಕ್ಚರ್ ಬಗ್ಗೆ, ನಿಮಗೆ ಪ್ರೈಸ್ ಆಕ್ಷನ್ ಬಗ್ಗೆ ಈಸಿಯಾಗಿ ನಿಮಗೆ ಕಲಿಸ್ಕೊಡ್ತೀನಿ. 10 days ಕೋರ್ಸ್ ಇರುತ್ತೆ ಇದು. ನೀವು ಯಾವುದೇ ಒಂದು ಮಾರ್ಕೆಟ್ ಅಲ್ಲಿ ನೀವು ಅಪ್ಲೈ ಮಾಡ್ಬೋದು. ಎಲ್ಲ ಮಾರ್ಕೆಟ್ ಅಲ್ಲಿ ಇದು ವರ್ಕ್ ಆಗುತ್ತೆ. ಸೊ ಇಂಡಿಯನ್ ಮಾರ್ಕೆಟ್ ಆಗಿರ್ಲಿ, ಕ್ರಿಪ್ಟೋ ಮಾರ್ಕೆಟ್ ಆಗಿರ್ಲಿ, ಫಾರೆಕ್ಸ್ ಮಾರ್ಕೆಟ್ ಆಗಿರ್ಲಿ, ಸೊ ಪ್ರೈಸ್ ಆಕ್ಷನ್ ಪರ್ಫೆಕ್ಟ್ ಆಗಿ ವರ್ಕ್ ಆಗುತ್ತೆ. ಫಾರೆಕ್ಸ್ ಮಾರ್ಕೆಟ್ ಅಲ್ಲಿ, ಕ್ರಿಪ್ಟೋ ಮಾರ್ಕೆಟ್ ಅಲ್ಲೂ ಕೂಡ ವರ್ಕ್ ಆಗುತ್ತೆ. ಸೊ ಒನ್ ಶಾಟ್ ಅಲ್ಲಿ ನೀವು ಪ್ರತಿಯೊಂದು ಕಲಿಬಹುದು. ಇದರಲ್ಲಿ ಯಾವುದೇ ತರ ಇಂಡಿಕೇಟರ್ಸ್ ನಾನು ಯೂಸ್ ಮಾಡೋದನ್ನ ಹೇಳ್ಕೊಡೋದಿಲ್ಲ, ಯಾಕಂದ್ರೆ ಈ ಇಂಡಿಕೇಟರ್ಸ್ ನಾನು ಯೂಸ್ ಮಾಡೋದು ಇಲ್ಲ. ಸೊ ದುಡ್ಡು ಕೊಟ್ಟು ಇಂಡಿಕೇಟರ್ ಯಾವುದೇ ತರ ಕಲಿಬೇಕಾಗಿರೋ ಅಗತ್ಯ ಇಲ್ಲ. ಓನ್ಲಿ ಪ್ರೈಸ್ ಆಕ್ಷನ್ ಇಸ್ ದ ಕಿಂಗ್. ಓಕೆ, ಪ್ರೈಸ್ ಆಕ್ಷನ್ ನ ನಿಮ್ಗೆ ಕಲಿಬೇಕು ಅಂತ ಹೇಳಿದ್ರೆ ಡೆಫಿನೆಟ್ಲಿ ನೀವು ನನ್ನ ಹತ್ರ ಕಲಿಬಹುದು. ಸೊ ನೀವು ಇಂಟ್ರೆಸ್ಟೆಡ್ ಇದ್ದೀರಾ ಅಂತ ಹೇಳಿದ್ರೆ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ, ಅಥವಾ ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಲಿಂಕ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನನ್ನ ಡೈರೆಕ್ಟ್ ಆಗಿ ವಾಟ್ಸ್ಆಪ್ ಮುಖಾಂತರ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಲೆಟ್ಸ್ ಗೆಟ್ ಬ್ಯಾಕ್ ಟು ವಿಡಿಯೋ. ಇವತ್ತು ಬಜೆಟ್ ಇಂದ ಇಂಪ್ಯಾಕ್ಟ್ ಆಗಿರುವಂತಹ ಸೆಕ್ಟರ್ ಗಳ ಬಗ್ಗೆ ನಾವು ನೋಡೋಣ. ಮೇನ್ ಇಂಪ್ಯಾಕ್ಟ್ ಆಗಿರೋದು ಬಂದು FMCG ಸೆಕ್ಟರ್. ಅದರಲ್ಲಿ ನೀವು ನೋಡಬಹುದು ಹಿಂದೂಸ್ತಾನ್ ಯೂನಿಲಿವರ್. ಸೊ 3.5%
ಓಡಿದೆ. ಮತ್ತೆ ITC ಕೂಡ ಇವತ್ತು ಸಖತ್ತಾಗಿ ರ್ಯಾಲಿ ಬಂದಿದೆ. ITC ಅಲ್ಲಿ ಏನಕ್ಕೆ ಬಂತು ಅಂತ ಹೇಳಿದ್ರೆ ಸಿಗರೇಟ್ ಮೇಲೆ ಯಾವುದೇ ತರ ಎಕ್ಸ್ಟ್ರಾ ಟ್ಯಾಕ್ಸ್ ಬಂದಿಲ್ಲ. ಸೊ ಆ ಒಂದು ರೀಸನ್ ಈ ಒಂದು ಸ್ಟಾಕ್ಸ್ಗೆ ಪಾಸಿಟಿವಿಟಿ ಕೊಡ್ತು. ಸೊ ಎಕ್ಸ್ಪೆಕ್ಟ್ ಮಾಡಿದ್ರು ಆಕ್ಚುಲಿ ಈ ಒಂದು ಬಜೆಟ್ ಅಲ್ಲಿ ಸಿಗರೇಟ್ ಮೇಲೆ ಟ್ಯಾಕ್ಸ್ ಎಕ್ಸ್ಟ್ರಾ ಹಾಕ್ತಾರೆ ಅಂತ ಅನ್ಬಿಟ್ಟು, ಆದ್ರೆ ಯಾವುದೇ ತರ ಟ್ಯಾಕ್ಸ್ ಹಾಕ್ಲಿಲ್ಲ. ಸೊ ಆ ಒಂದು ರೀಸನ್ ಇಂದ ಏನಾಯ್ತು, ಸೊ ಈ ಒಂದು ಸ್ಟಾಕ್ ರ್ಯಾಲಿ ಬಂದಿದೆ. ಸೊ ಮತ್ತೊಂದು ಸೆಕ್ಟರ್ ನೋಡೋಣ, ಡಿಫೆನ್ಸ್ ಸೆಕ್ಟರ್ ಮೇಲೆ ತುಂಬಾ ಹೋಪ್ ಇತ್ತು ಈ ಸತಿ ಬರುವಂತಹ. ಸೊ ಬಜೆಟ್ ಅಲ್ಲಿ ಡಿಫೆನ್ಸ್ ಸೆಕ್ಟರ್ ಮೇಲೆ ತುಂಬಾ ಇನ್ವೆಸ್ಟ್ಮೆಂಟ್ ಹೋಗುತ್ತೆ ಅಂತ ಅನ್ಬಿಟ್ಟು, ಆದ್ರೆ ಈ ಒಂದು ಸೆಕ್ಟರ್ ಬಗ್ಗೆ ಯಾವುದೇ ತರ ಮಾತುಕತೆ ಆಗಿಲ್ಲ. ಸೊ ಆ ಒಂದು ರೀಸನ್ ಇಂದ ಏನಾಯ್ತು, ಈ ಒಂದು ಸೆಕ್ಟರ್ ಅಲ್ಲಿ ನೆಗೆಟಿವ್ ಕಾಣಿಸಿದೆ ನಮಗೆ. ಸೊ ಫಾಲ್ ಆಗಿದೆ ನೋಡಿ, HAL ಆಗಿರ್ಲಿ, ಸೊ ಯಾವ್ದು ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಇದಾವೆ ಸ್ಟಾಕ್ಸ್ಗಳು ಎಲ್ಲಾನು ಫಾಲ್ ಆಗಿದಾವೆ. ಆದ್ರೆ ಇನ್ನೊಂದು ಲೆದರ್ ಸೆಕ್ಟರ್ ಬಗ್ಗೆ ಮಾತಾಡಿದ್ದಾರೆ ನಮ್ಮ ಬಜೆಟ್ ಅಲ್ಲಿ. ಸೊ ಆ ಒಂದು ರೀಸನ್ ಇಂದ ಏನಾಗಿದೆ, ಲೆದರ್ ಸೆಕ್ಟರ್ ಅಲ್ಲಿ ಬಂದ್ಬಿಟ್ಟು ಫುಟ್ವೇರ್ ಸ್ಟಾಕ್ಸ್ ಸಖತ್ತಾಗಿ ಓಡಿದೆ. ಅದ್ರಲ್ಲೂ ಬಾಟಾ, ರಿಲ್ಯಾಕ್ಸೋ ಸ್ಟಾಕ್ಸ್ಗಳು ಸಖತ್ತಾಗಿ ಬೈಯಿಂಗ್ ಅಲ್ಲಿ ಇದೆ. ಸೊ ಇದಿಷ್ಟು ನಾನು ಅಬ್ಸರ್ವ್ ಮಾಡ್ದಂಗೆ. ಸೊ ಮತ್ತೆ ಇನ್ನ ಏನು ಆಗ್ಬೋದು ಅಂತ ಹೇಳಿದ್ರೆ, ಮಾರ್ಕೆಟ್ ಅಲ್ಲಿ ಪಾಸಿಟಿವಿಟಿ ಬಂದಿದೆ. ಇಲ್ಲಿಂದ ಆಬ್ವಿಯಸ್ಲಿ ರಿಕವರಿ ಕಾಣಬಹುದು ಮಾರ್ಕೆಟ್ ಅಲ್ಲಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ಸೊ ಇದು ಕ್ವಿಕ್ ಅನಾಲಿಸಿಸ್ ವಿಡಿಯೋ ಇವತ್ತಿನ ಬಜೆಟ್ ಬಗ್ಗೆ. ನೀವು ಯಾವ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದೀರಾ ಅಂತ ನನಗೆ ತಿಳಿಸ್ಕೊಡಿ. ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಆ ಒಂದು ಸ್ಟಾಕ್ ಬಗ್ಗೆ ಅನಾಲಿಸಿಸ್ ಮಾಡಿ ನಾನು ವಿಡಿಯೋ ರಿಲೀಸ್ ಮಾಡ್ತೀನಿ. ಥ್ಯಾಂಕ್ ಯು.